ನೀವು ಮೂತ್ರದಲ್ಲಿ ಕಲ್ಲಾಯಿತು ಅಂದ ತಕ್ಷಣ ನಮ್ಮಲ್ಲೊಂದು ಭಾವನೆ ಇದೆ, ನಾವು ಹಳ್ಳಿ ಮದ್ದು ಮಾಡ್ತೇವೆ. ಹೌದು. ಅದು ಸರಿಯೋ ತಪ್ಪೋ ಅಂತ ಭಾಳ ಜನ ಕೇಳ್ತಾರೆ ನನ್ನ ಹತ್ರ. ನೀವು ನಿಮ್ಮ ನಂಬಿಕೆ ಇರತಕ್ಕಂಥ ಯಾವುದೇ ಮದ್ದನ್ನು ಮಾಡಿ, ನಮಗೆ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ನಾನು ಕಲಿತಿರ್ತಕ್ಕಂಥ ವಿಜ್ಞಾನ ಏನು ಮಾಡ್ತದೆ, ನಮ್ಮ ವಿಜ್ಞಾನ ಇದು, ನಾನು ಪಾಶ್ಚಿಮಾತ್ಯ ಪೌರ್ವಾತ್ಯ ಆ ಥರ ಮಾತಾಡೋದಿಲ್ಲ, ಅಥವಾ ಆಧುನಿಕ ವೈದ್ಯ ಪದ್ಧತಿ ಆಯುರ್ವೇದಿಕ್ ವೈದ್ಯ ಪದ್ಧತಿ ಆ ಥರ ಮಾತಾಡೋದಿಲ್ಲ, ಅಥವಾ ಈಗ ನಾಡಿ ವೈದ್ಯರು ಆ ಥರ ಮಾತಾಡೋದಿಲ್ಲ. ಏನು ಅಂತಂದರೆ, ಕೆಲವೊಂದು ವೈಜ್ಞಾನಿಕ ಪದ್ಧತಿಗಳಲ್ಲಿ ನಿಮ್ಮ ನಿರ್ಧಾರವನ್ನು ವೈಜ್ಞಾನಿಕ ಪಂಥಕ್ಕೆ ಹೊರೆ ಹಚ್ಚಿ ನೋಡ್ತಕ್ಕಂಥದ್ದು ಒಂದಿದೆ, ಆಯ್ತಾ? ಆ ಹೊರೆ ಹಚ್ಚತಕ್ಕಂಥ ಏನು ಸಾಧ್ಯತೆ ಇದೆಯೋ ಅದು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಜಾಸ್ತಿ. ಆ ಕಾರಣಕ್ಕೆ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ನಾವೇನು ನಿಮ್ಗೆ ಔಷಧ ಕೊಡ್ತೇವೋ ಅದನ್ನ ಬಿಡುವ ಹಾಗಿಲ್ಲ. ನೀವು ಯಾವುದೇ ಹಳ್ಳಿ ಔಷಧಿಯನ್ನಾರು ಮಾಡಿ, ಆದರೆ ದಯವಿಟ್ಟು ಅನವಶ್ಯಕವಾಗಿ ತಿಂಗಳುಗಟ್ಟಲೆ ಕಾಲಹರಣ ಮಾಡಬೇಡಿ. ಯಾಕೆ ಅಂತ ಹೇಳ್ತೇನೆ, ನಿಂತ ಜಾಗದಲ್ಲಿ ಇರತಕ್ಕಂಥ ಕಲ್ಲು ಆ ಜಾಗದ ಸುತ್ತಲೂ ಬಾವನ್ನು ಉಂಟು ಮಾಡಿಬಿಡ್ತದೆ. ಸೊ ಆ ಥರ ಬಾವಿದ್ದಾಗ ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗಿಬೇಕು ಅಂತಕ್ಕಂಥ ಏನು ಪ್ರಯತ್ನ ಇದೆಯೋ ಅದು ಎಷ್ಟೋ ಸಲ ಯಶಸ್ವಿ ಆಗುತ್ತೆ. ಕೆಲವೊಂದು ಸಲ ನಾವು ಹುಡಿ ಮಾಡಿ ಬರಬೇಕಾಗ್ತದೆ ಕಲ್ಲನ್ನು. ಎಷ್ಟೋ ಸಲ ಅನ್ನಿಸ್ತದೆ, ಡಾಕ್ಟ್ರು ಆಪರೇಷನ್ ಮಾಡಿದ್ರು ಅದ್ರ ಕಲ್ಲಲ್ಲೇ ಉಳಿತಲ್ಲ. ಕಲ್ಲನ್ನು ತೆಗಿಲಿಕ್ಕೋ ಕಿಡ್ನಿ ಹೊರಗೆ ಬರಬಾರ್ದಲ್ಲ ಸ್ವಾಮಿ, ಅಲ್ವಾ? ಸೊ ಅದು ಆಗಬಾರ್ದು ಅಂತ ನೀವೇನು ಮಾಡಬೇಕು, ತಕ್ಷಣ ವೈದ್ಯರನ್ನು ಕಾಣಿ, ನಿಮ್ಮ ನಂಬಿಕೆಯ ಔಷಧೋಪಚಾರವನ್ನು ಮಾಡಿ. ನಮ್ಗೆ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ನಾನು ಈ ವೈದ್ಯ ಪದ್ಧತಿ ಉತ್ತಮ, ಈ ವೈದ್ಯ ಪದ್ಧತಿ ಕನಿಷ್ಠ, ಈ ವೈದ್ಯ ಪದ್ಧತಿ ಅಂದರೆ ಸರ್ವೋಚ್ಚ ಅನ್ನತಕ್ಕಂಥದ್ದನ್ನು ನಾನು ಯಾವತ್ತೂ ಎಂದಿಗೂ ಹೇಳೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಗೌರವಾರ್ಹರು. ಅವರವರ ಕ್ಷೇತ್ರದಲ್ಲಿ ಅವರವರ ಸಾಧನೆಯನ್ನು ಅವರು ಮಾಡಿರ್ತಾರೆ ಮತ್ತು ಕೆಲವೊಂದು ಪರಂಪರಾಗತವಾಗಿ ನಡ್ಕೊಂಡು ಬಂದಿರ್ತದೆ. ಸೊ ಅದಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೆ. ಆದರೆ ನಾವೇನು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ನಿಮ್ಗೆ ಔಷಧವನ್ನು ಕೊಡ್ತೇವೋ ಅದನ್ನು ದಯವಿಟ್ಟು ತಗೊಳ್ಳಿ ಸ್ವಾಮಿ. ಎಷ್ಟೋ ಸಲ ಜನ ಕೇಳುವುದಿದೆ, ಸರ್ ಇದಕ್ಕೆ ಸೈಡ್ ಇಫೆಕ್ಟ್ ಏನಿದೆ ಅಂತೇಳಿ. ನೀವು ಬೇರೆ ಕಡೆ ಹೋದಾಗೂ ಇದೇ ಪ್ರಶ್ನೆಯನ್ನು ಕೇಳಬೇಕು. ನಮ್ಮ ದುರಾದೃಷ್ಟ ಅಂತಂದ್ರು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಇದೇ ಪ್ರಶ್ನೆಯನ್ನು ನೀವು ಪದೇ ಪದೇ ಏನು ಕೇಳ್ತೀರಿ, ಸರ್ ಇದಕ್ಕೆ ಸೈಡ್ ಇಫೆಕ್ಟಾ, ಇದು ಉಷ್ಣವಾ ಅಂತ ಕೇಳ್ತಿರಲ್ಲ. ಎಲ್ಲ ಬದಿ ಕೇಳಿ ಅಲ್ವಾ, ಯಾಕೆ ಕೇಳೋದಿಲ್ಲ? ಒಂದು ಭಾವನೆ ಜನರಲ್ಲಿ ಬೆಳೆದ್ಬಿಟ್ಟಿದೆ, ಆಧುನಿಕ ವೈದ್ಯ ಪದ್ಧತಿ ಅಂದರೆ ಗರ್ಭಿ ತೊಂದರೆ, ಅದರಲ್ಲಿ ಸೈಡ್ ಎಫೆಕ್ಟ್ ಜಾಸ್ತಿ, ನಾಡಿ ಪದ್ಧತಿಯಲ್ಲಿಲ್ಲ ಅಥವಾ ಹರ್ಬಲ್ಸಲ್ಲಿಲ್ಲ, ಆಯುರ್ವೇದದಲ್ಲಿಲ್ಲ ಅಂತ. ಆ ಥರ ಯಾವುದೂ ಇಲ್ಲ. ಯಾವ ಕಲ್ಲು, ಈಗ ನೋಡಿ, ಒಂದು ಕಲ್ಲನ್ನು ನೀವು ಹೊಡಿತೀರಿ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ವಸ್ತುವಿಗೆ ಹಣ್ಣನ್ನು ಉದುರಿಸ್ಲಿಕ್ಕೆ ಹೊಡಿತಾ ಇದ್ದೀರಿ, ಅದು ಹಣ್ಣನ್ನು ಮಾತ್ರ ಉದುರಿಸ್ತದೆ ಅಂತ ಖಾತ್ರಿ ಇಲ್ಲ. ಪಕ್ಕದಲ್ಲಿರ್ತಕ್ಕಂಥದ್ದು ಒಂದು ಎಲೆಯನ್ನು ಉದುರಿಸ್ಬೋದು, ಹೌದಾ? ಅದು ಸೈಡ್ ಇಫೆಕ್ಟ್. ಸೊ ಕಲ್ಲು ಈಗ ನೀವು ಹೊಡೆದದ್ದು ಏನಿದೆಯೋ ಆ ಇಫೆಕ್ಟಿನ ಜೊತೆಗೆ ಇಫೆಕ್ಟೇ ಆಗಲಿಲ್ಲ ಅಂತ ಆದರೆ ಸೈಡ್ ಇಫೆಕ್ಟು ಇರೋದಿಲ್ಲ, ಅಷ್ಟೇ. ಸೈಡ್ ಇಫೆಕ್ಟೇ ಇಲ್ಲ ಅಂತಕ್ಕಂಥದ್ದನ್ನು ನಾನು ನಂಬುವುದಿಲ್ಲ. ಅಂದರೆ ನಿಮ್ಮ ನಂಬಿಕೆಗೆ ನನ್ನದು ಏನು ಅಭ್ಯಂತರ ಇಲ್ಲ. ಆದರೆ ಕೊಟ್ಟ ಔಷಧವನ್ನು ನಿಷ್ಠೆಯಿಂದ ಸೇವಿಸಿ ನಾವಿದ್ದೇವೆ. ಚಿಕಿತ್ಸೆ ಕಡಿಮೆ ಆಗಲಿಲ್ಲ, ಯಾವುದಕ್ಕೂ ಬಗ್ಗದಂತಹ ಕಲ್ಲುಗಳನ್ನು ತೆಗೆಯತಕ್ಕಂಥ ಅತ್ಯಂತ ಉತ್ತಮವಾದಂಥ ಶಸ್ತ್ರಚಿಕಿತ್ಸೆಗಳು ನಮ್ಮಲ್ಲಿ ಲಭ್ಯವೇ. ಅವು ಸ್ಥಳೀಯವಾಗಿ ಲಭ್ಯವಿವೆ. ನೀವು ಕಲ್ಲಾಯಿತು ಅಂದ ತಕ್ಷಣ ಊರು ಬಿಟ್ಟು ಪರ ಜಿಲ್ಲೆಗೆ ಹೋಗಬೇಕಾದಂಥ ಯಾವ ಅವಶ್ಯಕತೆ ಇಲ್ಲ. ನಾವು ಸಿದ್ಧರಿದ್ದೇವೆ ಎಲ್ಲವನ್ನು ಎದುರಿಸಲಿಕ್ಕೆ. ನೀವು ದೇಹದ ಉಷ್ಣತೆ ಬಗ್ಗೆ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಒಂದು ಭಾವನೆ ಏನಿದೆ ಕೇಳಿದ್ರೆ, ದೇಹದ ಉಷ್ಣತೆ ಹೆಚ್ಚಾದಾಗ ಮೂತ್ರದ ಬಣ್ಣ ಹಳದಿ ಆಗತ್ತೆ ಅಂತ ನಮ್ಮ ಹಿರಿಯರು ಒಂದು ಹೇಳ್ತಾರೆ. ಹಾಗಾಗಿ ಈ ಮೂತ್ರ ಬಣ್ಣ ಹಳದಿ ಆಗಿದೆ ಅಂದ್ರೆ ದೇಹಕ್ಕೆ ತಂಪು ಮಾಡಬೇಕು ಅಂತ ಆ ಒಂದು ಅವಶ್ಯಕತೆ ಇದೆಯಾ ಅಥವಾ ಹೇಗೆ? ದೇಹದ ಉಷ್ಣತೆ ಅಂತಲ್ಲ, ಅದೇನು ನಿಮ್ಮ ದೇಹ ನಿರ್ಜಲೀಕರಣ ಹೊಂದಿದಾಗ, ನೀರಿನ ಅಂಶ ಕಡಿಮೆ ಆದಾಗ ಬಣ್ಣ ಹಳದಿ ಆಗ್ತದೆ. ನೀವು ಬಣ್ಣವನ್ನ ಬಹಳ ನೆಚ್ಚಿಕೊಳ್ಳಬಾರದು. ಇದು ಎಲ್ಲ ರೀತಿಯ ಜೀವನದ ವಿವಿಧ ಅಂಗಗಳಲ್ಲೂ ಸತ್ಯ ಮತ್ತು ವಿವಿಧ ಜೀವನ ಮಜಲುಗಳಲ್ಲೂ ಸತ್ಯ. ಬಣ್ಣ ತೋರಿಕೆಗಷ್ಟೇ, ಬಣ್ಣಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಬೇರೆದನ್ನು ನೋಡಿ. ಯಾಕಂದ್ರೆ ನಿರ್ಜಲೀಕರಣ ಆಯಿತು ಅಂದ್ರೆ ಆಸರು ಜಾಸ್ತಿ ಆಗ್ತದೆ, ಹೌದಾ? ನೀರಡಿಕೆ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ
ನಿಮಗೆ ಪದೇ ಪದೇ ಮೂತ್ರಕ್ಕೆ ಹೋಗಬೇಕು ಅಂತ ಅನಿಸೋದಿಲ್ಲ. ಒಂದ್ಸಲ ಮೂತ್ರ ಆಯಿತು ಅಂತ 3 ತಾಸುಗಟ್ಟಲೆ ಮೂತ್ರ ಆಗೋದಿಲ್ಲ. ಆ ಥರ ಇದ್ದಾಗ ಕಾನ್ಸಂಟ್ರೇಟೆಡ್ ಯೂರಿನ್, ಸೌಂದರ್ಯೀಕೃತವಾದಂಥ ಮೂತ್ರ ಉತ್ಪಾದನೆ ಆಗ್ತದೆ. ಆವಾಗ ಬಣ್ಣ ಹಳದಿ ಜಾಸ್ತಿ. ಅರ್ಥ ಆಯ್ತಾ? ಸೊ ಆ ಕಾರಣಕ್ಕೆ ಬಣ್ಣವನ್ನೇ ನೀವು ಕೇಂದ್ರೀಕೃತವಾಗಿ ಆಲೋಚನೆ ಮಾಡಬೇಡಿ. ಅದು ದೇಹದ ಉಷ್ಣತೆ ಆಗಲಿ, ನಿರ್ಜಲೀಕರಣವಾಗಲಿ, ಸತ್ಯ ಅದರಿಂದ ಇದೆ. ಆದರೆ ನಿರ್ಜಲೀಕರಣಕ್ಕೆ ಒಂದೇ ಮದ್ದು, ನೀರು ಕುಡಿಬೇಕು. ಹಾಗೆ ಆಯ್ತಾ? ಇದು ಏನು ನಾನೇನು ಹೇಳ್ತಾ ಇದ್ದೇನೆ, ಕೇವಲ ಬಣ್ಣವನ್ನಷ್ಟೇ ನೋಡಬೇಡಿ, ಬೇರೆಯನ್ನು ನೋಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಇದು ಯಂಗ್ ಏಜ್ನಲ್ಲಿ ಏನು ಈ ಕಲ್ಲು ಅಂತಕ್ಕಂಥದ್ದು ಏನು ಬರ್ತಾ ಇರುವಂಥದ್ದು ಬಹಳ ಅತ್ಯಂತ ಸಣ್ಣ ಪ್ರಾಯದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು. ಅಂದರೆ ತುಂಬ ಚಿಕ್ಕ ಮಕ್ಕಳಲ್ಲಿ ಪ್ರಾರಂಭ ಆಯಿತು ಅಂತ ಇಟ್ಕೊಳ್ಳಿ. ಈಗ 6ನೇ ವಯಸ್ಸು ಅಥವಾ ಈಗ ನೋಡಿ 6, 7, 8 ಈ ಥರ ಅಡೋಲಸೆನ್ಸ್ಗಿಂತ ಮುಂಚೆ, ಅಂದರೆ 16, 16 ವರ್ಷಕ್ಕಿಂತ ಮುಂಚೆ ನಿಮಗೆ ಕಲ್ಲು ಬೆಳಕಂದು ಕಾಣಿಸ್ಕೊಂಡಿತು ಅಂತ ಆದರೆ ಅದರ ಅರ್ಥ ಏನು ಅಂದರೆ ನಿಮ್ಮ ದೇಹದ ಪ್ರಕೃತಿ ಕಲ್ಲನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡಬಹುದು ಅಂದರೆ ನಿಮ್ಮ ದೇಹದ ರಕ್ತದಲ್ಲಿ ಕಲ್ಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಲವಣಾಂಶಗಳಾಗಲಿ ಅಥವಾ ರಾಸಾಯನಿಕಗಳಾಗಲಿ ಜಾಸ್ತಿ ಅಂತ ಅರ್ಥ. ಇವನ್ನ ಕೇವಲ ಕಲ್ಲು ತೆಗೆಯೋದ್ರಿಂದ ನೀವು ನಿರ್ನಾಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೂಲೋತ್ಪಾಟನೆ ಮಾಡಬೇಕು ಅಂತ ಆದರೆ ನೀವು ಆ ರಕ್ತದಲ್ಲಿರ್ತಕ್ಕಂಥ ಆ ತಪ್ಪು ಗುಣಗಳನ್ನು ಹೊಡಿಬೇಕು. ಕಡಿಮೆ ಮಾಡಿ. ಯಾವಾಗ ಹೊಡಿತೀರಿ ಅದನ್ನು ಒಂದೇ ಸಲಕ್ಕೆ ನೀವು ಔಷಧ ಕೊಟ್ಟು ಕಡಿಮೆ ಮಾಡಬಹುದೇ? ಸಾಧ್ಯವೇ ಇಲ್ಲ. ನೀವು ಜೀವನ ಪರ್ಯಂತ ಎಚ್ಚರಿರಬೇಕು ಅದಕ್ಕೆ. ಮತ್ತು ಔಷಧವನ್ನು ಏನು ಹೇಳಿದ್ದಾರೋ ಚಾಚು ತಪ್ಪದೆ ಪಾಲಿಸಬೇಕು. ಆವಾಗ ಮಾತ್ರ ಕಲ್ಲಿನಿಂದ ಮುಕ್ತಿ ಆಗ್ತದೆ. ಯಾವಾಗ? 16ಕ್ಕಿಂತ ಕಡಿಮೆ, 16ಕ್ಕಿಂತ ಕಡಿಮೆ ಅಂತ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.